ಹಾಯ್ ಎವ್ರಿವನ್. ಇವತ್ತು ಶನೀಶ್ವರ ಅಮಾವಾಸ್ಯೆ ಇತ್ತು ಅಂತ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಇಬ್ಬರು ಮಕ್ಕಳನ್ನ ರೆಡಿ ಮಾಡಿ ಮನೆ ಕ್ಲೀನ್ ಮಾಡಿ ನಾವು ರೆಡಿಯಾಗಿ ಪೂಜೆ ಮಾಡಿ ಹೋಗೋ ಅಷ್ಟರಲ್ಲಿ 9 ಆಯಿತು. ತುಂಬ ಜನ ಇದ್ದರು, ಆದರೂ ಅರ್ಚಕರು ಸಮಾಧಾನದಿಂದ ಪೂಜೆ ಮಾಡಿಕೊಟ್ರು. ದರ್ಶನ ಎಲ್ಲ ಚೆನ್ನಾಗಾಯಿತು. ಅಲ್ಲೇ ಆಂಜನೇಯ, ಶಿವ, ಸುಬ್ರಹ್ಮಣ್ಯ, ಚಾಮುಂಡೇಶ್ವರಿ, ಗಣೇಶ ಎಲ್ಲ ದೇವರ ದರ್ಶನವೂ ಆಯಿತು. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಬಂದು. ಏನೇ ಹೇಳಿ, ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿದ್ರೆ ಮನಸ್ಸಿಗೆ ಒಂಥರ ಶಾಂತಿ, ಒಂದು ಕ್ಷಣ ಪ್ರಾರ್ಥನೆ ಮಾಡ್ಕೊಂಡೆ ಏನೋ ಒಂಥರ ಶಕ್ತಿ ಹೋದರೆ ಒಂಥರ ಮನಸ್ಸೇ ಬದಲಾಗುತ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನನ್ನ ಬಂಗಾರಿಗೆ ನಿದ್ದೆ ಬಂದು ಫುಲ್ ಸಪ್ಪಗಾಗಿದ್ದ. ಅಲ್ಲೇ ಸಮೃದ್ಧಿ ಪ್ಯಾಲೇಸ್ ಅಂತ ಹೋಟೆಲ್ ಇತ್ತು. ಹೋಗಿ ನಾ ಮಸಾಲೆ ದೋಸೆ ಆರ್ಡರ್ ಮಾಡ್ಕೊಂಡೆ, ನಮ್ಮನೆಯವ್ರು ಪೊಂಗಲ್ ಆರ್ಡರ್ ಮಾಡಿಕೊಂಡ್ರು. ನನಗಂತೂ ಮಸಾಲೆ ದೋಸೆ ಬಿಟ್ಟು ಬೇರೆ ಏನು ತಿಂಡಿ ತಿನ್ನಬೇಕು ಅಂತಲೇ ಅನಿಸಲ್ಲ ಹೋಟೆಲಲ್ಲಿ. ಯಾರಿಗೆಲ್ಲ ಮಸಾಲೆ ದೋಸೆ ಇಷ್ಟ ಅವ್ರು ಕಾಮೆಂಟ್ ಮಾಡಿ. ನಮ್ಮ ಮನೆಯವ್ರದ್ದು ಒಂದೇ ಅರ್ಜೆಂಟ್, ಬೇಗ ತಿನ್ನಿ ಡ್ಯೂಟಿಗೆ ಟೈಮ್ ಆಗುತ್ತೆ ಅಂತ. ಬೇಗ ತಿಂದು ಅಲ್ಲಿಂದ ಮನೆಗೆ ಹೊರಟ್ವಿ. ಹಂಗೆ ಒಂದೊಂದು ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ನಮ್ಮನ್ನು ಮನೆಗೆ ಬಿಟ್ಬಿಟ್ಟು ಅವ್ರು ಡ್ಯೂಟಿಗೆ ಹೊರಟ್ರು. ಇವತ್ತಿನ ಮಾರ್ನಿಂಗ್ ರೂಟೀನ್ ಈ ಥರ ಇತ್ತು. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗೋಣ. ಧನ್ಯವಾದ.